ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುವ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಮೇನ್ಲಿ ಈ ಒಂದು ಕನ್ನಡ ಸಾಹಿತ್ಯದ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುವ. ಓಕೆ, ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಉಪಯುಕ್ತ. ಫಸ್ಟ್ ಕ್ವೆಶನ್ನು, ಭರತೇಶ ವೈಭವವು ಎಂತಹ ಕಾವ್ಯ? ಇಲ್ಲಿ ಭರತೇಶ ವೈಭವ ಇದು ಶೃಂಗಾರ ಕಾವ್ಯ ಮತ್ತು ಸಾಂಗತ್ಯ ಕಾವ್ಯ ಆಗ್ತದೆ. ನೆಕ್ಸ್ಟ್, ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು? ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದಂಥ ಪ್ರಶಸ್ತಿ ಪಂಪ ಪ್ರಶಸ್ತಿ. ಮೈಸೂರು ಮಲ್ಲಿಗೆ ಈ ಒಂದು ಕೃತಿಯ ಕರ್ತೃ ಯಾರು? KS ನರಸಿಂಹಸ್ವಾಮಿ, KSN. ಇವ್ರದ್ದು ಇನ್ನೊಂದು ಪ್ರಮುಖವಾದಂಥ ಕೃತಿ ಯಾವುದಪ್ಪ? ತೆರೆದ ಬಾಗಿಲು. ಇವುಗಳಲ್ಲಿ ಗೋರೂರು ಅವರ ಕೃತಿಯನ್ನು ಗುರುತಿಸಿರಿ. ಇಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಒಂದು ಕೃತಿಯಾದಂಥ ಹೇಮಾವತಿ ಇದು ಇವರ ಒಂದು ಕೃತಿಯಾಗಿದೆ. ದೃಶ್ಯಕಾವ್ಯ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು? ದೃಶ್ಯಕಾವ್ಯ ಇದೊಂದು ನಾಟಕ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಕನ್ನಡದಲ್ಲಿ ಮೊಟ್ಟ ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಯಾರಿಗೆ ಅಂದರೆ ಅದು ಕುವೆಂಪು ಅವರಿಗೆ. ಅದು ಯಾವ ಕೃತಿ? ಶ್ರೀರಾಮಾಯಣ ದರ್ಶನಂ. ಯಾವ ಒಂದು ಇಯರಲ್ಲಿ? 1967. ಇಲ್ಲಿ ನೆಕ್ಸ್ಟ್ ನೋಡಿ, ಹೂಳು ಎಂದರೆ ಕೆಸರು ಮಣ್ಣು. ಊಟಿಸು ಎಂದರೆ ಹೋಗಲಾಡಿಸು. ಇಂಗಳಗನ್ನ ಎಂದರೆ ಇಂಗಳಗನ್ನ ಅಂದರೆ ಶಿವನ ಕಣ್ಣು. ಸ್ಥಾನಪಲ್ಲಟ ಎಂದರೆ ಸ್ಥಳಾಂತರ ಮಾಡು. ಓ ಕುಳಿಯಾಡು ಬಣ್ಣದ ನೀರು ಎರಚು ಅಂದರೆ ಹೋಳಿ ಬಣ್ಣ, ರಂಗಪಂಚಮಿ. ತ್ರಿಪದಿಯನ್ನು ಕನ್ನಡದ ಜಾನಪದ ಗಾಯತ್ರಿ ಎಂದವರು ಯಾರು? ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಯಲ್ಲಿ ಕೇಳಲಾದಂಥ ಒಂದು ಪ್ರಮುಖ ಪ್ರಶ್ನೆಯಾಗಿತ್ತು. ಓಕೆ, ಇದು ಸಾಮಾನ್ಯ ಕನ್ನಡ ಎಂಬ ಒಂದು ವಿಷಯದಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ದ.ರಾ ಬೇಂದ್ರೆ. ಷಟ್ಪದಿಯಲ್ಲಿ ಎಷ್ಟು ವಿಧ? ಷಟ್ಪದಿಯಲ್ಲಿ ಒಟ್ಟು 6 ವಿಧ. ಷಟ್ಪದಿಯ ಬ್ರಹ್ಮ ಯಾರು? ರಾಗ ವಾಂಕ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು? 6. ಜೀನ ಶಾಸನ ದೀಪಿಕೆ ಎಂದರೆ ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು. ರನ್ನ ಕವಿಗೆ ಆಶ್ರಯ ಕೊಟ್ಟವರು ಯಾರು? ಅತ್ತಿಮಬ್ಬೆ.
ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರದ್ದು ಇದು? ಇದೊಂದು ನಾಟಕ. ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು? ಎಂ ಗೋವಿಂದ ಪೈ. ಎರಡನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ. ನಾಗಚಂದ್ರ ಬರೆದ ರಾಮಾಯಣದ ಹೆಸರು? ರಾಮಚಂದ್ರ ಚರಿತ ಪುರಾಣ. ಈ ನಾಗಚಂದ್ರನಿಗೆ ಅಭಿನವ ಪಂಪ ಎಂಬ ಬಿರುದು. ಅಭಿನವ ಪಂಪ ನಾಗಚಂದ್ರ, ಇದು ಇವರಿಗೆ ಅಭಿನವ ಪಂಪ ಎಂಬ ಒಂದು ಬಿರುದು ಇದೆ. ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ಇವುಗಳಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ಇಲ್ಲಿ ಹರಿಶ್ಚಂದ್ರ ಕಾವ್ಯ. ಈ ಹರಿಶ್ಚಂದ್ರ ಕಾವ್ಯ ಇದು ಕೇಳ್ತಾರೆ. ಹರಿಶ್ಚಂದ್ರ ಕಾವ್ಯ ಯಾವ ಒಂದು ಷಟ್ಪದಿಯ ಪ್ರಕಾರದಲ್ಲಿದೆ? ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಹದಿಬದೆಯ ಧರ್ಮ ಕೃತಿಯ ಕವಿಯತ್ರಿ ಯಾರು? ಸಂಚಿ ಹೊನ್ನಮ್ಮ. ಬಂಡೆಗಲ್ಲು ಎಂಬುದು, ಇಲ್ಲಿ ಬಂಡೆಗಲ್ಲು ಎಂಬುದರಲ್ಲಿ ಯಾವ ಒಂದು ಸಂಧಿ ಬರ್ತದೆ? ನೀವು ಇಲ್ಲಿ ನೋಡ್ಬೋದು, ಬಂಡೆ ಪ್ಲಸ್ ಕಲ್ಲು. ಇಲ್ಲಿ ಏನಾಗುತ್ತಾ, ಈ ಕಕ್ಕೆ ಗ ಇಲ್ಲಿ ಏನಾಗುತ್ತಾ ಆದೇಶವಾಗಿ ಬರ್ತದೆ. ಓಕೆ, ಸೊ ಕಕ್ಕೆ ಗ ಆದೇಶವಾಗಿ ಬರ್ತದೆ. ಸೊ ಆದ ಕಾರಣ ಇದು ಆದೇಶ ಸಂಧಿ, ಮೇನ್ಲಿ ಗದಬಾದೇಶ ಸಂಧಿ. ಮಳೆಯಲ್ಲಿ ಎಂಬುದು ಯಾವ ಒಂದು ವಿಭಕ್ತಿ? ಮಳೆಯಲ್ಲಿ, ಎಲ್ಲಿ, ಅಲ್ಲಿ ನೋಡಿ, ಎಲ್ಲಿ ಅಂದರೆ ಅಲ್ಲಿ ಬರ್ತದೆ. ಸೊ ಇದು ಸಪ್ತಮಿ, ಸಪ್ತಮಿ ವಿಭಕ್ತಿ. ಇದು ಸಂಬೋಧನೆ ಏನು ಬರ್ತದ? ಏ ಏರ ಅಂತ ಬರ್ತದ. ಚತುರ್ಥಿ ಈಗೆ ಕೆ ಅಕ್ಕೆ ಅಂತ ಬರ್ತದ. ಸಪ್ತಮಿ ಅಲ್ಲಿ ಬರ್ತದ. ತೃತೀಯ ಇಂದ. ತುದಿನಾಲಗೆ ಎಂಬುದು ಯಾವ ಸಮಾಸ? ತುದಿನಾಲಿಗೆ ಇದು ಯಾವ ಸಮಾಸ? ಇದೊಂದು ಅಂಶಿ ಸಮಾಸ ಆಗುತ್ತಾ. ಪರ್ವತ ಎಂಬುದು ಇದು ಯಾವ ನಾಮ? ಪರ್ವತ ಅನ್ನೋದು ಇದು ರೂಢನಾಮ. ರೂಢಿಯಿಂದ ಬಂದಂತಹ ನಾಮವೇ ರೂಢನಾಮ. ಮರದಿಂದ ಹಣ್ಣು ಬಿದ್ದಿತು, ಈ ವಾಕ್ಯದಲ್ಲಿ ಮರದಿಂದ ಎಂಬುದು, ಮರದಿಂದ, ಮರದಿಂದ ಅಂದರೆ ಏನಾಗುತ್ತಾ? ಮರದ ದೆಸೆಯಿಂದ ಅಂತ ಆಗುತ್ತೆ. ಅದು ತೃತೀಯ ಅಂದರೆ ಇಂದ ಬರುತ್ತಾ. ಇದು ಮರದಿಂದ ಅಂದರೆ ದಿಂದ ಅಂದರೆ ದೆಸೆಯಿಂದ. ಸೊ ಪಂಚಮಿ, ಪಂಚಮಿ ವಿಭಕ್ತಿ. ಚಂದ್ರೋದಯ ಎಂಬುದು ಡ್ಯಾಶ್ ಸಂಧಿ. ಚಂದ್ರೋದಯ, ಚಂದ್ರ ಪ್ಲಸ್ ಉದಯ, ಚಂದ್ರ ಪ್ಲಸ್ ಉದಯ, ಇದೇನಾಗುತ್ತಾ? ಚಂದ್ರೋದಯ. ಅ ಪ್ಲಸ್ ಉ ಆಗಿ ಓ ಬರ್ತದೆ. ಓಕೆ, ಈ ಥರ ಬಂದರೆ ಇದು ಏನಾಗುತ್ತಾ? ಗುಣಸಂಧಿ. ಗುಣಸಂಧಿಯಲ್ಲಿ ಏನೇನು ಬರ್ತದ? ಅ ಪ್ಲಸ್ ಉ ಬರ್ತದ, ಆ ಪ್ಲಸ್ ಉ ಬರ್ತದ, ಅ ಪ್ಲಸ್ ಇ ಬಂದು ಎ ಅಂತ ಬರ್ತದ. ಎ ಫಾರ್ ಎಕ್ಸಾಂಪಲ್, ಮಹೇಶ, ರಮೇಶ, ಸುರೇಶ, ಈ ರೀತಿ. ಚಂದ್ರೋದಯ, ಅರುಣೋದಯ. ನೆಕ್ಸ್ಟ್
ಕೈತಪ್ಪು ಎಂಬುದು ಯಾವ ಸಂಧಿ? ಇಲ್ಲಿ ಕೈ ತಪ್ಪು, ಕೈ ಪ್ಲಸ್ ತಪ್ಪು, ಕೈ ಪ್ಲಸ್ ತಪ್ಪು, ಇಲ್ಲಿ ಸಂಧಿ ಕಾರ್ಯನೇ ಆಗಿಲ್ಲ. ಸೊ ಆಪ್ಷನ್ 3 ಈಸ್ ರೈಟ್. ಸಂದೋನ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು? ಸಂದೋನ ಇದು ಪೂರ್ವ ಹಳಗನ್ನಡ. ಪಂಚೇಂದ್ರಿಯ ಎಂಬುದು ಯಾವ ಸಮಾಸ? ಪಂಚೇಂದ್ರಿಯ ಅಂದರೆ ಇಲ್ಲಿ ಅಂಕಿ ಸಂಖ್ಯೆಗಳು ಬರ್ತವೆ. ಪಂಚ ಅಂದ್ರೇನು? 5. ಅದಕ್ಕೆ ಇದು ದ್ವಿಗು ಸಮಾಸ. ಸುಮ್ಮನೆ ಎಂಬುದು ಯಾವ ಅವ್ಯಯ? ಸುಮ್ಮನೆ ಇದು ಸಾಮಾನ್ಯ ಅವ್ಯಯ. ಸುಮ್ಮನೆ ಅಂದರೆ ಸುಮ್ಮನೆ, ಚೆನ್ನಾಗಿ, ಇವೆಲ್ಲ ಸಾಮಾನ್ಯ ಅವ್ಯಯ ಬರ್ತವೆ. ನೆಕ್ಸ್ಟ್, ಹಚ್ಚೆಯು ಕನ್ನಡದ ದೀಪ ಈ ಗೀತೆಯ ರಚನೆ ಯಾರದು? ಇದು DS ಕರ್ಕಿ. ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಅಥವಾ ಕಾವ್ಯಾರ್ಥ ಚಿಂತನೆ ಅಂತ ಅಂತೀವಿ ನಾವು. ಇದು ರಾಷ್ಟ್ರಕವಿಯಾದಂಥ GS ಶಿವರುದ್ರಪ್ಪ ಅವರದು. ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು? ಇದು ಚಂದ್ರಶೇಖರ್ ಪಾಟೀಲ್ ಅವರದು. ಚಂಪಾ. ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು? ಮಾನವ ಜನ್ಮ ದೊಡ್ಡದು ಇದು ಯಾರ್ದು ಬರ್ತದ? ಪುರಂದರ ದಾಸರು. ಇವರ ಅಂಕಿತನಾಮ ಪುರಂದರ ವಿಠಲ. ಕನಕದಾಸರದೇನು? ಕಾಗಿನೆಲೆ ಆದಿಕೇಶವ. ವಿಜಯದಾಸರದು ಸುಳಾದಿದಾಸರು. ಸಂಜೆ 5ರ ಮಳೆ ಈ ಒಂದು ಕವನ ಸಂಕಲನ ಯಾರದ್ದು? ಇದು ನಿಸಾರ್ ಅಹ್ಮದ್ ಅವರದು. ಓಕೆ, ಸೊ ಇವಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದು. ಸೊ ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಮತ್ತಿಷ್ಟು ಒಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳನ್ನು ನಾವು ನಿಮ್ಮ ಮುಂದೆ ತಂದಿರ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.